ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ವರ್ಧನರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನೋಡೋಣ. ನಾನು ಈ ಹಿಂದೆ ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನಾವು ಈ ಹಿಂದೆ ಏನು ಮಾಡಿದ್ವಿ, ಗುಪ್ತರ ಬಗ್ಗೆ ನೋಡಿದ್ವಿ. ಅದರ ಮುಂದುವರೆದ ಭಾಗ ಯಾವುದಂದರೆ ವರ್ಧನರ ಸಾಮ್ರಾಜ್ಯ. ಗುಪ್ತ ಸಾಮ್ರಾಜ್ಯ ಅವನತಿ ಹೊಂದಿದ ನಂತರ ಏನಾಯಿತು, ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಕೊಳ್ತವೆ. ಗುಪ್ತ ಸಾಮ್ರಾಜ್ಯ ಅವನತಿ ಹೊಂದಿದ ನಂತರ, ನಾಶ ಹೊಂದಿದ ನಂತರ ಉತ್ತರ ಭಾರತದಲ್ಲಿ ಏನು ಮಾಡ್ತವೆ, ಅದಕ್ಕೆ ಪೂರಕವಾಗಿ ಅನೇಕ ಸ್ವತಂತ್ರ ರಾಜವಂಶಗಳು ಏನು ಮಾಡ್ತವೆ, ಜನ್ಮವನ್ನು ತಾಳ್ತವೆ. ಅದರಲ್ಲಿ ಪುಷ್ಯಭೂತಿ ರಾಜವಂಶ ಏನಾಗಿತ್ತು, ಅತಿ ಪ್ರಮುಖವಾದಂತಹ ರಾಜವಂಶವಾಗಿತ್ತು. ಈ ವಂಶವನ್ನು ಆಳಿದ ಪ್ರಮುಖ ರಾಜರುಗಳು ಯಾರಂದರೆ ಪ್ರಭಾಕರ ವರ್ಧನ, ರಾಜ್ಯವರ್ಧನ, ಹರ್ಷವರ್ಧನ. ಇವರು ಪ್ರಖ್ಯಾತವಾದಂತಹ ಅರಸರಾಗಿದ್ದರು. ಆದರೆ ನಾವು ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ, ಹರ್ಷವರ್ಧನನ ಬಗ್ಗೆ ಕೆಲವು ವಿಷಯಗಳನ್ನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ನೋಡೋಣ. ಹಾಗಾದರೆ ಹರ್ಷವರ್ಧನನ ಸಾಧನೆಗಳು. ಹರ್ಷವರ್ಧನ ಏನೇನು ಸಾಧನೆ ಮಾಡಿದ್ದಾನೆ ಅಂತೇಳಿ. ಹರ್ಷವರ್ಧನನು ಪಟ್ಟವನ್ನೇರಿದಾಗ ಅವನಿಗೆ ಕೇವಲ ಎಷ್ಟು ವರ್ಷ ಆಗಿತ್ತು, 16 ವರ್ಷ ಆಗಿತ್ತು. ಎಷ್ಟು ವರ್ಷ ಇದೆ ಕೇಳಬಾರ್ದು, 16 ವರ್ಷ ವಯಸ್ಸಾಗಿರ್ತೈತೆ ಅವನಿಗೆ. ಈ ವೇಳೆ ಏನಾಗಿತ್ತು, ರಾಜ್ಯವು ಬಿಕ್ಕಟ್ಟಿನಿಂದ ಕೂಡಿತು. ಈ ವೇಳೆ ಏನಾಗಿತ್ತು, ರಾಜ್ಯವು ಹಲವಾರು ಸಮಸ್ಯೆಗಳಿಂದ ಬಿಕ್ಕಟ್ಟಿನಿಂದ ಸಿಲುಕಿತು. ಆಡಳಿತದ ಅನುಭವ ಏನಿರಲಿಲ್ಲ, ಹರ್ಷವರ್ಧನಿಗೆ ಇರಲಿಲ್ಲ. ವೈರಿಗಳೇನು ಮಾಡಿದ್ರು, ಆಡಳಿತದ ಅನುಭವ ಹರ್ಷವರ್ಧನಿಗೆ ಇಲ್ಲ ಅಂತ ಗೊತ್ತಾದ ಮೇಲೆ ಅದರ ಲಾಭವನ್ನು ಪಡ್ಕೊಳ್ಳಲು ಏನಾದರೂ ವೈರಿಗಳು ಮುಂದಾದರು. ಆದರೆ ಹರ್ಷವರ್ಧನನು ಸಂಚು ನಡೆಸುತ್ತಿದ್ದ ತನ್ನ ವೈರಿಗಳನ್ನೆಲ್ಲ ಏನು ಮಾಡಿದನು, ತನ್ನ ಮಿಂಚಿನ ವೇಗದಲ್ಲಿ ಏನು ಮಾಡಿದ್ರು, ಅವರೆಲ್ಲ ಸೆದೆ ಬಿಡದನು. ತನ್ನ ವೈರಿಗಳೆಲ್ಲ ಏನು ಮಾಡಿದನು, ಇವನು ಮಿಂಚಿನ ವೇಗದಲ್ಲಿ, ಶರವೇಗದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಏನು ಮಾಡಿದನು, ಅವರನ್ನು ಸದೆ ಬಡಿದನು, ಅಂದರೆ ತಡೆ ಹಿಡಿದನು, ಅವರನ್ನು ಸೋಲಿಸಿದನು ಅಂತ ಅರ್ಥ. ರಾಜ್ಯವನ್ನು ಅಪಾಯದಿಂದ ಪಾರು ಮಾಡಿ ಉತ್ತರ ಭಾರತದಲ್ಲಿ ಏನು ಮಾಡಿದನು, ಪ್ರಬಲವಾದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದನು. ಇದು ಹರ್ಷವರ್ಧನನ ಸಾಮ್ರಾಜ್ಯ. ಇದು ಇಲ್ಲಿಂದ ಇಷ್ಟು ಹರ್ಷವರ್ಧನನ ಎಷ್ಟು ಸಾಮ್ರಾಜ್ಯ ಆಕ್ರಮಿಸ್ಕೊಂಡಿದ್ದಾನೆ ಅಂತೇಳಿ, ಇದು ಇಷ್ಟು ಹರ್ಷವರ್ಧನನ ಸಾಮ್ರಾಜ್ಯ ಕಂಡುಬರ್ತೈತೆ. ಇವಾಗ ಹರ್ಷವರ್ಧನನ ಏನು ಮಾಡೋಣ, ನಾವು ಸಾಹಿತ್ಯವನ್ನು ನೋಡೋಣ. ಹರ್ಷವರ್ಧನನ ಕಾಲದ ಸಾಹಿತ್ಯ. ಹರ್ಷವರ್ಧನನು ಪಂಡಿತರಿಗೆ ಆಶ್ರಯ ನೀಡಿದ. ಹರ್ಷವರ್ಧನ ಏನು ಮಾಡಿದ, ತನ್ನ ಆಶ್ರಮದಲ್ಲಿ, ತನ್ನ ರಾಜಸ್ಥಾನದಲ್ಲಿ ಹರ್ಷವರ್ಧನ ಹಲವಾರು ಪಂಡಿತರಿಗೆ ಏನು ಮಾಡಿದ, ಆಶ್ರಯ ಕೊಟ್ಟಿದ್ದ. ಅವರಲ್ಲಿ ಆಶ್ರಯ ಪಡೆದುಕೊಂಡವ್ರು ಯಾರಂದರೆ ಬಾಣಭಟ್ಟ ಏನು ಮಾಡ್ತಾನೆ, ಪ್ರಮುಖವಾದಂತಹ ಅರಸನಾಗಿರ್ತಾನೆ. ಅಂದರೆ ಅರಸಕ್ಕಿಂತ ಪಾಂಡಿತ್ಯ ಅಂತ ಹೇಳ್ಬೋದು, ಅಂದರೆ ಪಂಡಿತ, ಅಲ್ಲಿರುವಂಥ ಒಬ್ಬ ಪಂಡಿತ ಅಂತ ಹೇಳ್ಬೋದು. ಈತನು ಹರ್ಷಚರಿತ ಎಂಬ ಕೃತಿಯನ್ನು ಹರ್ಷವರ್ಧನನ ಕುರಿತಾಗಿದೆ. ಬಾಣಭಟ್ಟ ಏನು ಮಾಡ್ತಾನೆ, ಹರ್ಷಚರಿತ ಬರೀತಾನೆ. ಅದು ಯಾರ ಕುರಿತಾಗಿ ಬರೀತಾನೆ ಅಂದರೆ ಹರ್ಷವರ್ಧನನ ಕುರಿತಾಗಿ ಬರ್ತಾನೆ. ಇದೊಂದು ಕಾದಂಬರಿಯಾಗಿತ್ತು. ಬಾಣಭಟ್ಟನ ಇನ್ನೊಂದು ಕೃತಿ ಹರ್ಷವರ್ಧನನೇ ಸ್ವತಃ ಇದು ಒಂದು ಕೃತಿ ಆಯಿತು. ಬಾಣಭಟ್ಟ ಬರೆದದ್ದು ಹರ್ಷಚರಿತ. ಹಾಗೆ ಹರ್ಷವರ್ಧನ ಏನು ಮಾಡ್ತಾನೆ, ಸ್ವತಃ ಕೃತಿಗಳನ್ನು ಬರೀತಾನೆ. ಯಾವ್ಯಾವ ಅಂತಂದರೆ ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ಇವೇನು ಹರ್ಷವರ್ಧನ ತನ್ನನ್ನು ತಾನು ಕುರಿತು ಅಥವಾ ಬೇರೆ ಸಾಮ್ರಾಜ್ಯದನ್ನು ಕುರಿತು, ತನ್ನ ಸಾಮ್ರಾಜ್ಯದ ಎಲ್ಲ ವಿಷಯಗಳ ಕುರಿತು ಏನು ಮಾಡ್ತಾನೆ, ಈ 3 ಕೃತಿಗಳನ್ನು ಬರೀತಾನೆ. ಹರ್ಷವರ್ಧನ ಕೃತಿಗಳು ಯಾವ್ಯಾವ ಅಂತೇಳಿ ಕೇಳ್ತಾರೆ. ಅವಾಗ ನಾವು ಈ 3 ಕೃತಿಗಳು ಹೇಳಬೇಕು. ಯಾವ್ಯಾವ ಅಂದರೆ ಪ್ರಿಯದರ್ಶಿಕ ಒಂದು, ರತ್ನಾವಳಿ ಮತ್ತು ನಾಗಾನಂದ. ಹಾಗಾದರೆ ಬಾಣಭಟ್ಟ ಬರೆದಿದ್ದು ಯಾವುದು, ಹರ್ಷಚರಿತೆ. ಇದು ಯಾರ ಕುರಿತು ತಿಳಿಸ್ತದೆ ಅಂದರೆ ಹರ್ಷವರ್ಧನನ ಕುರಿತು ತಿಳಿಸ್ತೈತೆ. ಹರ್ಷವರ್ಧನನು ನಲಂದ ವಿಶ್ವವಿದ್ಯಾಲಯಕ್ಕೆ ಏನು ಮಾಡಿದನು, ಉದಾರವಾದಂತಹ ದಾನದತ್ತಿಗಳನ್ನು ನೀಡ್ತಾನೆ. ಹರ್ಷವರ್ಧನ ಕಾಲದಲ್ಲಿ ನಲಂದ ಅಂತೇಳಿ ಒಂದು ವಿಶ್ವವಿದ್ಯಾಲಯ ಇತ್ತು. ಅದು ಒಂದು ಪ್ರಾಚೀನ ವಿಶ್ವವಿದ್ಯಾಲಯ, ಪ್ರಖ್ಯಾತವಾದಂಥ ವಿಶ್ವವಿದ್ಯಾಲಯ. ಅದಕ್ಕೆ ಅನೇಕ ರೀತಿಯ ದಾನದತ್ತಿಗಳನ್ನು ಕೊಡ್ತಾನೆ. ಹಾಗಾದರೆ ಹರ್ಷವರ್ಧನನ ಧರ್ಮ ಯಾವುದಾಗಿತ್ತು ಅಂತ,
ಹರ್ಷವರ್ಧನ್ ಧಾರ್ಮಿಕ ಮತ್ತು ಉದಾರ ಸ್ವಭಾವದ ವ್ಯಕ್ತಿಯಾಗಿದ್ದ. ಪ್ರಜೆಗಳ ಕಲ್ಯಾಣಕ್ಕಾಗಿ ಅಪಾರ ಶ್ರಮವನ್ನು ವಹಿಸ್ತಾ ಇದ್ದ. ಬಡವರಿಗಾಗಿ ಆಹಾರ ಔಷಧಿ ಒದಗಿಸ್ತಾ ಇದ್ದ. ರಾಜ್ಯದ ಕೆಲವು ಕಡೆ ವಿಶ್ರಾಂತಿ ಗೃಹಗಳನ್ನು ಕೂಡ ಏನು ಮಾಡಿದ, ನಿರ್ಮಿಸಿದ. ಇವಾಗ ಧರ್ಮ ಸಮ್ಮೇಳನಗಳು. ಹರ್ಷವರ್ಧನ ಏನು ಮಾಡ್ತಾನೆ, ಧರ್ಮ ಸಮ್ಮೇಳನ ಮಾಡ್ತಾನೆ. ಹರ್ಷವರ್ಧನನು ತನ್ನ ರಾಜಧಾನಿಯಾದ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನಗಳನ್ನು ನಡೆಸ್ತಾ ಇದ್ದ. ಅದು ಎಷ್ಟು ವರ್ಷಗಳಿಗೊಮ್ಮೆ ನಡೀತಾ ಇತ್ತು ಅಂದರೆ 5 ವರ್ಷಗಳಿಗೊಮ್ಮೆ ನಡೀತಾ ಇತ್ತು. ಎಷ್ಟು ವರ್ಷಗಳಿಗೊಮ್ಮೆ ನಡೆಸ್ತಾ ಇದ್ದ, ಇದು ಕೇಳ್ಬೋದು. ಹರ್ಷವರ್ಧನ ತನ್ನ ರಾಜಧಾನಿಯಾದಂತಹ ಕನೌಜ್ ಮತ್ತು ಪ್ರಯಾಗದಲ್ಲಿ ಧರ್ಮ ಸಮ್ಮೇಳನ ನಡೆಸ್ತಾ ಇದ್ದ. ಅವು ಎಷ್ಟು ವರ್ಷಗಳಿಗೊಮ್ಮೆ ನಡೆಸ್ತಾ ಇದ್ದ ಅಂತ ಕೇಳ್ಬೋದು, ಅಥವಾ ಎಲ್ಲೆಲ್ಲಿ ನಡೆಸ್ತಾ ಇದ್ದ ಅಂತೇಳಿ ಕೇಳ್ಬೋದು. ಅವಾಗ ಕನೌಜ್ ಮತ್ತು ಪ್ರಯಾಗ ಅಂತೇಳಿ ನಾವು ಹಾಕಬೇಕು. ಇವಾಗ ಹುಯೆನ್ತ್ಸಾಂಗ್ ಹರ್ಷವರ್ಧನ ಕಾಲಕ್ಕೆ ಏನು ಮಾಡಿದ್ದಾನೆ, ಇವನು ವಿಸಿಟ್ ಕೊಡ್ತಾನೆ. ಹುಯೆನ್ತ್ಸಾಂಗ್ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ಕೊಟ್ಟವನು ಯಾರು, ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ, ಪಾಹಿಯನ್. ಅವ ಬರೆದಂಥ ಕೃತಿ ಪೋಕೋಕಿ. ಇವಾಗ ಅಂದರೆ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ಕೊಟ್ಟವನು ಹುಯೆನ್ತ್ಸಾಂಗ್. ಇವ್ನು ನೆನ್ಪಿಟ್ಕೋಬೇಕು. ಯಾರ್ಯಾರು ಅರಸರ ಕಾಲದಲ್ಲಿ ಯಾರ್ಯಾರು ಬೌದ್ಧ ಭಿಕ್ಷುಗಳು ಭೇಟಿ ಕೊಡ್ತಾರೆ ಅಂತೇಳಿ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಬೇಕು. ಹುಯೆನ್ತ್ಸಾಂಗ್ ಹರ್ಷವರ್ಧನನ ಆಸ್ಥಾನಕ್ಕೆ ಹುಯೆನ್ತ್ಸಾಂಗ್ ಎಂಬ ಚೀನಿ ಬೌದ್ಧ ಭಿಕ್ಷು ಬಂದಿದ್ದನು. ಇವ ಯಾವ ದೇಶದವ, ಚೀನಾ ದೇಶನ ಕೇಳ್ಬೋದು. ಅವಾಗ ನಾವು ದೇಶ ನೆನ್ಪಿಟ್ಕೊಳ್ಬೇಕು. ಅವನು ಭಾರತ ದೇಶ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯದ ಅಧ್ಯಯನ ನಡೆಸಿ ಸಿಯುಕಿ ಎಂಬ ಏನು ಮಾಡ್ತಾನೆ, ಗ್ರಂಥವನ್ನು ಬರೀತಾನೆ. ಇದು ಸಿಯುಕಿ ಅಂತಲೂ ಹೇಳ್ಬೋದು, ಮತ್ತು ಪಶ್ಚಿಮ ಭೂಮಿಯ ಕಥನ ಅಂತಲೂ ಕೂಡ ಕರೀತಾರೆ. ಪಶ್ಚಿಮದ ಭೂಮಿಯ ಕಥನ ಅಂತೇಳಿ ಕೃತಿ ಬರೆದವ್ರು ಯಾರು ಅಂತ ಕೇಳಿದ್ರೆ ಅದೂ ಯಾರು, ಹುಯೆನ್ತ್ಸಾಂಗ್. ಅಥವಾ ಸಿಯುಕಿ ಬರೆದವ್ರು ಯಾರು ಅಂತ ಕೇಳಿದ್ರು ಅದನ್ನು ಕೂಡ ಹುಯೆನ್ತ್ಸಾಂಗ್. 2 ಕೃತಿ ಒಂದೇ ಹೆಸರು. ಇದು ಎದ್ರ ಬಗ್ಗೆ ತಿಳಿಸ್ತಂದ್ರೆ ತನ್ನ ಗ್ರಂಥದಲ್ಲಿ ಆತನ ಭಾರತ ಪ್ರವಾಸ ವಿವರವನ್ನು ತಿಳಿಸಿದ್ದಾನೆ. ಈ ಕೃತಿಯಲ್ಲಿ ಭಾರತದ ಪ್ರವಾಸದ ಬಗ್ಗೆ ಏನು ಮಾಡಿದ್ದಾನೆ, ಅವನು ತಿಳಿಸಿದ್ದಾನೆ. ಹುಯೆನ್ತ್ಸಾಂಗನನ್ನು ಭೇಟಿಯಾಗುವ ಮೊದಲೇ ಹರ್ಷವರ್ಧನ ಏನು ಮಾಡಿದನು, ತನ್ನ ರಾಯಭಾರಿಗಳನ್ನು ಚೀನಾ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳುಹಿಸಿದನು. ಅವನು ಹುಯೆನ್ತ್ಸಾಂಗ್ ಇನ್ನು ಭಾರತಕ್ಕೆ ಬರುವುದಕ್ಕಿಂತ ಮುಂಚೆನೇ ಚೀನಕ್ಕೆ ಏನು ಮಾಡಿದನು, ತನ್ನ ರಾಯಭಾರಿಗಳನ್ನು ಹರ್ಷವರ್ಧನ ಕಳುಹಿಸಿದ. ಇವರೇ ಹುಯೆನ್ತ್ಸಾಂಗ್. ಇವಾಗ ನಲಂದ ವಿಶ್ವವಿದ್ಯಾಲಯ ಇದೆಲ್ಲಿ ಕಂಡು ಬರ್ತೈತೆ, ಬಿಹಾರದಲ್ಲಿ ಕಂಡು ಬರ್ತೈತೆ. ನಲಂದ ವಿಶ್ವವಿದ್ಯಾಲಯವು ಏನಾಗಿತ್ತು, 6 ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ಅಧ್ಯಯನ ಮಾಡಬೇಕಂತೇಳಿ ಜಪಾನ್, ಚೀನಾ ಮುಂತಾದ ವಿದೇಶಿಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಏನು ಮಾಡ್ತಾಯಿದ್ರು, ಈ ನಲಂದ ವಿಶ್ವವಿದ್ಯಾಲಯಕ್ಕೆ ಬರ್ತಾಯಿದ್ರು. ಇವರಲ್ಲದೆ ಭಾರತೀಯ ಹೆಸರುಗಳನ್ನು ಇಡುತ್ತಿದ್ದರು. ಇವರಿಗೆ ಏನು ಮಾಡ್ತಾಯಿದ್ರು, ಭಾರತೀಯ ಹೆಸರುಗಳನ್ನು ನೀಡ್ತಾ ಇದ್ರು. ಅಲ್ಲಿ 8 ಮಹಾಪಾಠಶಾಲೆಗಳು, 3 ಬೃಹತ್ ಗ್ರಂಥ ಭಂಡಾರಗಳು ಇದ್ದವು. ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯವಾಗಿತ್ತು. ಇಲ್ಲಿ ಏನು ಮಾಡ್ತಾಯಿದ್ರು, ಬೌದ್ಧ ಮತದ ಕುರಿತು ಶಿಕ್ಷಣವನ್ನು ನೀಡ್ತಾ ಇದ್ರು. ಇದು ವಿಷಯ ಇಂಪಾರ್ಟೆಂಟು. ಇಲ್ಲಿ ಯಾವ ವಿಷಯ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ರು ಅಂದರೆ ಬೌದ್ಧ ಮತದ ಕುರಿತು ಇಲ್ಲಿ ಅಧ್ಯಯನವನ್ನು ಮಾಡ್ತಾಯಿದ್ರು. ಮತ್ತೇನು ಮಾಡ್ತಾಯಿದ್ರು ಅಂದರೆ ವೇದ, ಯೋಗ, ವೈದ್ಯ ಮತ್ತಿತರ ವಿಷಯಗಳು ಕೂಡ ಏನು ಮಾಡ್ತಾಯಿದ್ರು, ಇಲ್ಲಿ ನೀಡ್ತಾಯಿದ್ರು. ಹುಯೆನ್ತ್ಸಾಂಗ್ ಈ ಮಹಾವಿದ್ಯಾಲಯದಲ್ಲಿ ಏನು ಮಾಡಿದನು, ಹಲವಾರು ವರ್ಷಗಳ ಕಾಲ ಕಳೆದಿದ್ದಾನೆ. ಇದೇ ನಲಂದ ವಿಶ್ವವಿದ್ಯಾಲಯ. ಮುಂದೆ ವಿದೇಶಿಯರ ಆಕ್ರಮಣಕಾರರು ಏನು ಮಾಡ್ತಾರೆ, ಇದನ್ನು ಹಿಂಸಾಚಾರ ಮಾಡಿ ಈ ವಿಶ್ವವಿದ್ಯಾಲಯವನ್ನು ಮಾಡ್ತಾರೆ, ಧ್ವಂಸ ಮಾಡ್ತಾರೆ. ಇದರಿಂದ ಗ್ರಂಥಾಲಯಗಳಿಂದವು ಎಲ್ಲ ಪುಸ್ತಕಗಳು ಬೆಂಕಿಗೆ ಆಹುತಿಯಾದವು, ಅಂದರೆ ಎಲ್ಲ ಸುಟ್ಟೋದು. ಮಹಾಪಂಡಿತರು ಕೂಡ ಇಲ್ಲಿ ಏನು ಮಾಡಿದ್ರು, ಅಸುನೀಗಿದ್ರು. ನಲಂದ ಏನಾಯಿತು, ಇನ್ಮೇಲೆ ನಿರ್ನಾಮವಾಯಿತು. ಇದು ನಿಮಗೆ ತಿಳಿದಿರಬೇಕು. ಏನು ತಿಳಿದಿರ್ಬೇಕಂತ ನೋಡಿ, ನಲಂದ ವಿದ್ಯಾ ಕೇಂದ್ರದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಏನಿರಲಿಲ್ಲ, ಶುಲ್ಕವಿರಲಿಲ್ಲ. ಈ ಎಲ್ಲ ಖರ್ಚನ್ನು ನಿರ್ವಹಿಸುವವರು ಏನು, 100 ಗ್ರಾಮಗಳ ಆದಾಯವು ಏನಾಗಿತ್ತು, ಮೀಸಲಾಗಿತ್ತು.
ಏನು ವಿದ್ಯಾರ್ಥಿಗಳಿಂದ ಶಿಕ್ಷಣಕ್ಕಾಗಲಿ ಊಟ ಕೊಡಿಸ್ತೀವಿ, ವಸತಿ ಕೊಡಿಸ್ತೀವಿ ಅಂತೇಳಿ ಯಾವುದೇ ರೀತಿ ಶುಲ್ಕ ತಗೋತಿದ್ದಿಲ್ಲಂತೆ. ಆದರೆ ಇದಕ್ಕೆಲ್ಲ ಎಂದು ಆದಾಯ ಬರ್ತಾ ಇತ್ತಂದರೆ 100 ಗ್ರಾಮಗಳು ಈ ವಿಶ್ವವಿದ್ಯಾಲಯಕ್ಕೆ ಏನು ಮಾಡ್ತಾಯಿದ್ರು, ತಮ್ಮ ಆದಾಯವನ್ನು ಮೀಸಲಿಟ್ಟಿದ್ರು. ಸಾಮ್ರಾಟ ಹರ್ಷವರ್ಧನ ಈ ವಿಶ್ವವಿದ್ಯಾಲಯದ ಪೋಷಕರಲ್ಲಿ ಒಬ್ಬ. ಏನು 100 ಗ್ರಾಮಗಳು ಮೀಸಲಿದ್ವಲ್ಲ, ಅದರಲ್ಲಿ ಹರ್ಷವರ್ಧನ ಏನು ಕೊಟ್ಟಿದ್ದಾನೆ ಅವನು ಕೂಡ ಒಬ್ಬ ಪೋಷಕ. ಅಂದರೆ ಅವನು ಕೂಡ ಆ ವಿಶ್ವವಿದ್ಯಾಲಯಕ್ಕೆ ದಾನದತ್ತೆಗಳು ನೀಡ್ತಾ ಇದ್ದ. ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು. ಶ್ರೇಷ್ಠ ಪಂಡಿತರು, ಅಧ್ಯಾಪಕರು ಈ ವರ್ಗದಲ್ಲಿ ಇದ್ದರು. ನೋಡ್ರಿ ಅಭ್ಯಾಸ ಪ್ರಶ್ನೆಗಳು. ಹರ್ಷಚರಿತ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಹರ್ಷಚರಿತ ಯಾರು ಬರೆದಿದ್ದರು? ಬಾಣಭಟ್ಟ ಬರೀತಾನೆ. ಹರ್ಷವರ್ಧನನ 2 ನಾಟಕಗಳು ರತ್ನಾವಳಿ, ನಾಗಾನಂದ. ನೋಡ್ರಿ ಇಲ್ಲಿ ಮತ್ತೆ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ದೇಶದ ಬೌದ್ಧ ಭಿಕ್ಷು ಹುಯೆನ್ ತ್ಸಾಂಗ್. ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಯಾವುದಂದರೆ ನಲಂದ. ಇದು 6ನೇ ತರಗತಿಯಲ್ಲಿರುವಂತಹ ವರ್ಧನರ ಬಗ್ಗೆ ಇರುವಂತಹ ಒಂದು ಟಾಪಿಕ್ಕು. ಇವಾಗ 8ನೇ ತರಗತಿಯಲ್ಲಿ ಇರುವಂತಹ ವರ್ಧನರ ಬಗ್ಗೆ ನೋಡೋಣ. ಇದು 8ನೇ ತರಗತಿಯಲ್ಲಿರುವಂಥ ವರ್ಧನರ ಬಗ್ಗೆ ಇರುವಂಥ ಒಂದು ವಿಷಯ. 2 ಶತಮಾನಗಳ ಕಾಲ ರಾಜ್ಯವನ್ನಾಳಿದ ಗುಪ್ತರ ಸಾಮ್ರಾಜ್ಯವು ಸುಮಾರು ಏನಾಯಿತು, ಸಾಮಾನ್ಯ ಶಕ 6ನೇ ಶತಮಾನದ ವೇಳೆಗೆ ವಿಘಟನೆಯನ್ನು ಕಂಡಿತು, ಅಂದರೆ ನಾಶವನ್ನು ಹೊಂದಿತು. ಅನೇಕ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಏನು ಮಾಡಿ ಹುಟ್ಕೊಂಡವು. ಅವರು ಸಾಮ್ರಾಜ್ಯ ಅಂತ್ಯ ಕಂಡ ಮೇಲೆ ಏನಾಯಿತು, ಅನೇಕ ಸಾಮ್ರಾಜ್ಯಗಳು ಹುಟ್ಕೊಳ್ತಾವಂತೆ. ಅವುಗಳಲ್ಲಿ ವರ್ಧನರ ಸಾಮ್ರಾಜ್ಯವು ಕೂಡ ಒಂದಾಗಿತ್ತು. ಇವರು 6ನೇ ಶತಮಾನದಲ್ಲಿ ತಾನೇಶ್ವರ ರಾಜ್ಯವನ್ನು ಆಳಿದರು. ವರ್ಧನರ ರಾಜಧಾನಿ ಯಾವುದಂದರೆ ತಾನೇಶ್ವರ. ಕೆಲವು ತಾಮ್ರ ಶಾಸನಗಳು, ಬಾಣನ ಹರ್ಷಚರಿತ್ರೆ ಹಾಗೂ ಚೀನಾದ ಪ್ರವಾಸಿ ಹುಯೆನ್ ತ್ಸಾಂಗನ ಬರವಣಿಗೆಗಳು ಈ ಕಾಲದ ಮೇಲೆ ಏನು ಮಾಡ್ತವೆ, ಬೆಳಕನ್ನು ಚೆಲ್ತವೆ. ಅಂದರೆ ವರ್ಧನರ ಬಗ್ಗೆ ತಿಳಿಸ್ಕೊಡ್ತವೆ ಅಂತ ಅರ್ಥ. ಪುಷ್ಯಭೂತಿಯು ಈ ವಂಶದ ಸ್ಥಾಪಕ. ವರ್ಧನರ ವಂಶದ ಸ್ಥಾಪಕ ಯಾರಂದರೆ ಪುಷ್ಯಭೂತಿ. ಪ್ರಭಾಕರ ವರ್ಧನ, ಹರ್ಷವರ್ಧನ ಈ ಮನೆತನದ ಶ್ರೇಷ್ಠ ದೊರೆಗಳು. ಹರ್ಷನ ತಂದೆಯಾದ ಪ್ರಭಾಕರ ವರ್ಧನ ಮತ್ತು ಸೋದರನಾದ ರಾಜವರ್ಧನ ಮರಣದ ನಂತರ ಇವನು ತಾನೇಶ್ವರದ ಅಧಿಪತಿಯಾದನು. ಅವರಿಬ್ಬರು ಮರಣ ಹೊಂದಿದ ಮೇಲೆ ಏನು ಮಾಡಿದನು, ಹರ್ಷವರ್ಧನ ತಾನೇಶ್ವರದ ಏನು ಮಾಡ್ತಾನೆ, ತನ್ನ ಅಧಿಪತ್ಯವನ್ನು ಅಥವಾ ರಾಜ್ಯವನ್ನು ವಹಿಸ್ಕೊಳ್ತಾನೆ. ಇವನ ಸಹೋದರಿ ಯಾರಂದರೆ ರಾಜಶ್ರೀ. ಕನೋಜಿನ ರಾಜನಿಗೆ ಕೊಟ್ಟು ಏನು ಮಾಡ್ತಾರೆ, ಇವಳಿಗೆ ಮದುವೆ ಮಾಡ್ತಾಳೆ. ಅಂದರೆ ಹರ್ಷವರ್ಧನನ ಸಹೋದರಿ ಯಾರಂತ ಕೇಳ್ಬೋದು, ಅವಾಗ ರಾಜಶ್ರೀ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಬಂಗಾಳದ ದೊರೆಯಾದ ಶಶಂಕನು ಕನೋಜಿನ ದೊರೆಯನ್ನು ಕೊಂದ ನಂತರ ಹರ್ಷನು ಕನೋಜವನ್ನು ವಶಪಡಿಸಿಕೊಂಡನು. ಬಂಗಾಳದ ದೊರೆಯಾದಂಥ ಶಶಂಕ ಏನು ಮಾಡ್ತಾನೆ, ಕನೋಜಿನ ದೊರೆಯನ್ನು ಸಾಯಿಸ್ತಾನೆ. ಆವಾಗ ಹರ್ಷ ಏನು ಮಾಡ್ತಾನೆ, ಕನೋಜವನ್ನು ವಶಪಡಿಸ್ಕೊಡ್ತಾನೆ. ಬಂಗಾಳದ ರಾಜನ ಮೇಲೆ ದಂಡೆತ್ತಿ ಹೋದನು. ಬಂಗಾಳ ಹಾಗೂ ಮಗಧ ಇವನ ಆಳ್ವಿಕೆಗೆ ಒಳಪಟ್ಟಿತು. ಆದರೆ ದಕ್ಷಿಣದಲ್ಲಿ ನರ್ಮದಾ ನದಿಯನ್ನು ದಾಟಲು ಅವನಿಗೆ ಸಾಧ್ಯವಾಗಲಿಲ್ಲ. ಉತ್ತರ ಭಾರತದಲ್ಲಿ ಎಲ್ಲ ಪ್ರದೇಶಗಳಿಗೆ ಗೆದ್ಕೋತಾನೆ, ಆದರೆ ದಕ್ಷಿಣ ಭಾರತದಲ್ಲಿ ಅವನಿಗೇನಾಗಲಿಲ್ಲ, ಆ ಪ್ರದೇಶವನ್ನು ಗೆದ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಪುಲಿಕೇಶಿ ಎಂಬ 2ನೇ ಪುಲಿಕೇಶಿ ಅಂತೇಳಿ ಬರ್ತಾನೆ. ಅಲ್ಲಿ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠವಾದಂಥ ಅರಸ, ಅವನ ಬಗ್ಗೆನೂ ಕೂಡ ಮುಂದೆ ಬರ್ತೈತಿ, ಅವಾಗ ನೋಡೋಣ. ಅದಕ್ಕೋಸ್ಕರ ಅವನಿಗೆ ಏನಾಗ್ತೈತೆ, ಅವನ ಮೇಲೆ ಯುದ್ಧ ಮಾಡಿ ಅಲ್ಲಿ ಪ್ರದೇಶವನ್ನು ಗೆದ್ಕೊಳ್ಳೋಕ್ಕೆ ಏನಾಗ್ತೈತೆ, ಹರ್ಷನಿಗೆ ಆಗಲ್ಲ. ಆದರೆ ದಕ್ಷಿಣದಲ್ಲಿನ ನರ್ಮದಾ ನದಿಯನ್ನು ದಾಟಲು ಅವನಿಗೆ ಸಾಧ್ಯ ಆಗಲಿಲ್ಲ. ಚಾಳುಕ್ಯರ ಕನ್ನಡ ದೊರೆ 2ನೇ ಪುಲಿಕೇಶಿ ಇವನ ಅತಿಕ್ರಮಣವನ್ನು ಏನು ಮಾಡ್ತಾನೆ, ಅಲ್ಲಿಯೇ ತಡಿತಾನೆ. ಚಾಲುಕ್ಯರ ದೊರೆಯಾದಂಥ 2ನೇ ಪುಲಿಕೇಶಿ ಏನು ಮಾಡ್ತಾನೆ, ಅವನ ಆಕ್ರಮಣವನ್ನು ತಡಿತಾನೆ. ಹರ್ಷವರ್ಧನನು ಈ ಮೂಲಕ ಪುಲಿಕೇಶಿಯನ್ನು ಹಿಮ್ಮೆಟ್ಟಿಸಿದನು. ಇವನ ಈ ಸಾಧನೆ ಪುಲಿಕೇಶಿಯ ಆಸ್ಥಾನ ಕವಿಯಾದ ರವಿಕೀರ್ತಿ ರಚಿಸಿದ ಪ್ರಶಸ್ತಿಯೊಂದರಲ್ಲಿ ಏನು ಮಾಡ್ತೈತೆ, ಇದ್ರ ಬಗ್ಗೆ ವಿವರಣೆಯನ್ನು ಸಿಗ್ತೈತೆ. ನರ್ಮದಾ ನದಿ ಕಾಳಗದಲ್ಲಿ ಏನಾಗ್ತೈತೆ, ಹರ್ಷವರ್ಧನ ಮತ್ತು ಪುಲಿಕೇಶಿಗೆ ಇಬ್ಬರಿಗೂ ಯುದ್ಧ ಆಗ್ತೈತೆ. ಆದರೆ ಅಲ್ಲಿ ಜಯವನ್ನು ಸಾಧಿಸಿದವರು ಯಾರಂದರೆ ಪುಲಿಕೇಶಿಯಲ್ಲಿ ಜಯವನ್ನು
ಸಾಧಿಸ್ತಾನೆ ಅಂಥೇಳಿ ಯಾರು ಬರೆದಿದ್ದಾರಂತೆ? ರವಿಕೀರ್ತಿ ಬರೆದಿದ್ದಾನೆ. ರಾಜನ ಆಳ್ವಿಕೆಯಲ್ಲಿ ಮಂತ್ರಿಮಂಡಲವು ಸಹಕರಿಸುತ್ತಿತ್ತು. ಮಹಾಸಂಧಿ ವಿಗ್ರಹದ ಅಂದರೆ ಅನುಸಂಧಾನವನ್ನು ಮಾಡುವವನಿಗೇನಂತೀವಿ? ಮಹಾಸಂಧಿ ವಿಗ್ರಹ ಅಂತೇಳಿ ಕರೀತಾರೆ. ಮಹಾಬಲಾಧಿಕೃತ ಯಾರಂದರೆ ಮಹಾಸೇನಾಪತಿಗೆ ಮಹಾಬಲಾಧಿಕೃತ ಅಂತ ಕರೀತಾರೆ. ಭೋಗಪತಿ ಅಂದರೆ ಕಂದಾಯ ಅಧಿಕಾರಿಗೆ ಭೋಗಪತಿ ಅಂತೇಳಿ ಕರೀತಾರೆ. ದೂತ ಮುಂತಾದವರಿಂದ, ದೂತ ಅಂದರೆ ಸುದ್ದಿಗಾರ, ಮುಂತಾದವರಿಂದ ಅಧಿಕಾರ ವರ್ಗವು ಕೂಡಿತು. ರಾಜ್ಯವು ಪ್ರಾಂತ್ಯಗಳಾಗಿ ವಿಂಗಡಿಸಲ್ಪಟ್ಟಿತು. ರಾಜ್ಯದ ಮುಖ್ಯ ಆದಾಯ ಯಾವುದಂದರೆ ಭೂಕಂದಾಯ ಆಗಿತ್ತು. ಸಾಮಂತ ರಾಜರುಗಳಿಗೆ ಇವನಿಗೆ ಏನು ಮಾಡ್ತಾಯಿದ್ರು? ಕಪ್ಪವನ್ನು ಕೊಡ್ತಾಯಿದ್ರು. ಅಂದರೆ ಸಾಮಂತ ರಾಜರು ಅಂದರೆ ಅವರಿಗೆ ಸರಿಸಮಾನಂತ ಅಥವಾ ಅಕ್ಕಪಕ್ಕದ ರಾಜರು ಏನು ಮಾಡ್ತಾರೆ? ಅವರಿಗೆ ಕಪ್ಪು ಕಾಣಿಕೆಗಳನ್ನು ನೀಡ್ತಾಯಿದ್ರು. ರಾಜನು ಇವರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟು ಪ್ರತಿನಿಧಿಯಾಗಿ ಸೈನ್ಯದ ಸಹಾಯವನ್ನು ಪಡಿತಾ ಇದ್ದನು. ರಾಜರು ಏನು ಮಾಡ್ತಾ ಇದ್ದನು? ಅವರಿಗೆ ಭೂಮಿಯನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ಸೈನ್ಯಕ್ಕೆ ಸಹಾಯವನ್ನು ಪಡೆದುಕೊಳ್ತಾ ಇದ್ದ. ಅರಸನು ದುರ್ಬಲಗೊಂಡಾಗ ಸಾಮಂತರು ಏನು ಮಾಡ್ತಾಯಿದ್ರು? ಸ್ವತಂತ್ರರಾದರು. ಅರಸ ಅವಾಗ ದುರ್ಬಲಗೊಂಡಾಗ ಅವಾಗ ಏನು ಮಾಡೋದು? ಪಕ್ಕಪಕ್ಕದ ಅಂದರೆ ನಮ್ಮದು ಅಕ್ಕಪಕ್ಕ ಇರ್ತಾರಲ್ಲ ಅಂತಹ ರಾಜರುಗಳು, ಸಾಮಂತರು ಅಂದರೆ ಅಕ್ಕಪಕ್ಕದ ರಾಜರುಗಳು ಏನಾದರೂ ತಾವು ಬಲಿಷ್ಠವಾಗಿ ಬೆಳೀಲಿಕ್ಕೆ ಆಸೆ ಪಡ್ತಾ ಇದ್ರು. ಅವರು ಭೂದಾನವನ್ನೇ ಇತರ ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ನೀಡಲಾಗುತ್ತಿತ್ತು. ಹರ್ಷನು ಬೌದ್ಧ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ನು. ಹರ್ಷನು ಏನು ಪ್ರಶಸ್ತಿ ನೀಡಿದಂಥ ಧರ್ಮ ಯಾವುದು ಅಂತ ಕೇಳಿದರೆ ಅದು ಬೌದ್ಧ ಧರ್ಮ. ಈ ಕಾಲದಲ್ಲಿಯೂ ವ್ಯಾಪಕವಾಗಿ ಬೆಳೆದಂತಹ ಧರ್ಮ ಯಾವುದಂದರೆ ಅದು ಬೌದ್ಧ ಧರ್ಮ ಆಗಿತ್ತು. ಹುಯೆನ್ ತ್ಸಾಂಗನ ಬರವಣಿಗೆಯಿಂದ ಬೌದ್ಧ ಧರ್ಮದ ಬಗ್ಗೆ ನಾವು ತಿಳ್ಕೊಬೋದು. ಬೌದ್ಧರ ನಳಂದ ವಿದ್ಯಾಕೇಂದ್ರವು ಈ ಕಾಲದಲ್ಲಿ ಅತ್ಯಂತ ಚಟುವಟಿಕೆಯಿಂದ ಕೂಡಿತು. ಅದಕ್ಕೆ ಅನೇಕ ರಾಜರು ಏನು ಮಾಡ್ತಾಯಿದ್ರು? ಆಶ್ರಯವನ್ನು ಕೊಡ್ತಾಯಿದ್ರು. ಇದು ನಲಂದ. ಬುದ್ಧನ ಪೂರ್ವಜನ್ಮದ ಮತ್ತೊಂದು ಹೆಸರು ನಳಂದ ಅಂತೇಳಿ ನಾವು ಏನು ಮಾಡ್ಬೋದು? ಕೆಲವೊಂದು ಕಲ್ಪನೆಯಿಂದ ತಿಳಿದು ಬರ್ತೈತೆ. ಅವನ ಅನುಯಾಯಿಗಳ ನಂಬಿಕೆ ಅಂದರೆ ಅವನ ಅನುಯಾಯಿಗಳೇನು ಹೇಳ್ತಾರೆ? ಬುದ್ಧನ ಪೂರ್ವಜನ್ಮದ ಒಂದು ಹೆಸರು ನಳಂದ ಆಗಿತ್ತು ಅಂಥೇಳಿ ಅವನ ಅನುಯಾಯಿಗಳು ಅಂದರೆ ಬುದ್ಧನ ಅನುಯಾಯಿಗಳು ಹೇಳ್ತಾರೆ. ಇದೊಂದು ಪ್ರಾಚೀನ ವಿಶ್ವವಿದ್ಯಾಲಯದ ನೆಲೆಯಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಬುದ್ಧನು ಈ ನಳಂದಕ್ಕೆ ಭೇಟಿ ಕೊಟ್ಟಿದ್ದನು ಅಂತೇಳಿ ನಮಗೆ ಹಲವು ಪುರಾವೆಗಳಿಂದ ತಿಳಿದು ಬರ್ತೈತಿ. ಹರ್ಷವರ್ಧನನ್ನು 25 ಮೀಟರ್ ಎತ್ತರದ ಕಂಚಿನ ಬೌದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯಾಗಿ ನೀಡಿದನು ಅಂತೇಳಿ ಉಲ್ಲೇಖಗಳಿವೆ. ಕುಮಾರಗುಪ್ತನು ಇಲ್ಲಿ ಲಲಿತ ಕಲಾ ಶಾಲೆಯೊಂದನ್ನು ಏನು ಮಾಡಿದನು? ಕೊಡುಗೆಯಾಗಿ ನೀಡಿದನು. ಇಲ್ಲಿ ನಾಗಾರ್ಜುನ, ದಿಗ್ನಾಗ್ ಮತ್ತು ಧರ್ಮಪಾಲ ಎಂಬ ಪ್ರಸಿದ್ಧ ಬೋಧಕರು ಕೂಡ ಇಲ್ಲಿ ವಿಷಯಗಳನ್ನು ಬೋಧಿಸ್ತಾ ಇದ್ದರು. ಚೀನಾದ ಪ್ರವಾಸಿಗ ಹುಯೆನ್ ತ್ಸಾಂಗನು ಇಲ್ಲಿಗೆ ಭೇಟಿ ನೀಡಿದ. ಮತ್ತು ಕೆಲ ಕಾಲ ಅಲ್ಲಿ ಏನು ಮಾಡಿದ? ಕೆಲ ಕಾಲ ಉಳ್ಕೊಂಡಿದ್ದ ಅಲ್ಲೇ ಬಂದು. ಈ ಪ್ರದೇಶದಲ್ಲಿ ಅನೇಕ ಸ್ತೂಪಗಳಿದ್ದವು, ಚೈತ್ಯಗಳಿದ್ದವು, ವಿಹಾರಗಳಿದ್ದವು, ವಿಶ್ರಾಂತಿ ಗೃಹಗಳಿದ್ದವು, ಅಲ್ಲಲ್ಲಿ ಕುಳಿತು ವಿಶ್ರಮಿಸಲು ಮೆಟ್ಟಿಲುಗಳಿದ್ದವು, ಧ್ಯಾನ ಕೊಠಡಿಗಳಿದ್ದವು, ಬೋಧನಾ ಕೊಠಡಿಗಳಿದ್ದವು. ಹೀಗೆ ಅನೇಕ ಸೌಲಭ್ಯಗಳಿರುವಂಥ ಒಂದು ವಿಶ್ವವಿದ್ಯಾಲಯ ಇದಾಗಿತ್ತು. ಇದರ ವೈಭವವನ್ನು ನಾವು ವರ್ಣೀಕರಿಸಲು ಸಾಧ್ಯ ಇಲ್ಲ. ಅಷ್ಟು ವೈಭವಯುತವಾದಂಥ ಒಂದು ವಿಶ್ವವಿದ್ಯಾಲಯ ಈ ನಲಂದ ವಿಶ್ವವಿದ್ಯಾಲಯವಾಗಿತ್ತು. ಅಶೋಕ, ಗುಪ್ತರ ದೊರೆಗಳು ಹಾಗೂ ಹರ್ಷವರ್ಧನ ಈ ಸಾಮ್ರಾಜ್ಯಕ್ಕೆ ಪೋಷಕರಾಗಿ ಅನೇಕ ದತ್ತಿ ದಾನಗಳನ್ನು ಕೂಡ ನೀಡಿದ್ದಾರೆ. ಬಕ್ತಿಯಾರ್ ಖಿಲ್ಜಿಯಿಂದ ಏನಾಗ್ತೈತೆ? ಬಕ್ತಿಯಾರ್ ಖಿಲ್ಜಿ ಎಂಬ ಒಬ್ಬ ಮುಸ್ಲಿಂ ಬಂದು ಏನು ಮಾಡ್ತಾನೆ? ಈ ಸಾಮ್ರಾಜ್ಯವನ್ನು ಧ್ವಂಸಗೊಳಿಸ್ತಾನೆ. ಈ ಸಾಮ್ರಾಜ್ಯವನ್ನು ಬೆಂಕಿ ಇಟ್ಟು ಸುಟ್ಟಾಕ್ತಾನೆ. ಈ ದಾಳಿಯಿಂದ ತನ್ನ ವೈಭವವನ್ನು ಏನು ಮಾಡ್ತು? ಈ ನಲಂದ ಕಳ್ಕೊಂಡು ಇಂದು ಹಾಳು ಹಂಪೆಯಾಗಿ ಅಂದರೆ ಅಷ್ಟು ಹಾಳು ಹಂಪೆ ಥರ ಕಾಣ್ತಾ ಇದೆ ಅಂತ ಅರ್ಥ ಇದೆ. ಈಗ ಅಭ್ಯಾಸದ ಪ್ರಶ್ನೆಗಳು. ಗುಪ್ತರು ತಮ್ಮ ನೆಲೆಯನ್ನು ಎಲ್ಲಿಂದ ಕಂಡುಕೊಂಡ್ರು ಅಂದರೆ ಮಗಧದಿಂದ. ಮೊದಲನೇ ಚಂದ್ರಗುಪ್ತನನ್ನು ಡ್ಯಾಶ್ ಅಂತ ಕರೀತಾರೆ ಅಂದರೆ ಮಹಾರಾಜಾದಿರಾಜ ಅಂತೇಳಿ ಕರೀತಾರೆ. ಕಾಳಿದಾಸನ ಶ್ರೇಷ್ಠ ನಾಟಕಗಳು ಯಾವುದಂದರೆ ಒಂದು ಅಭಿಜ್ಞಾನ ಶಾಕುಂತಲ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಶೂದ್ರಕ ಬರೆದಂಥದ್ದು ಮೂರ್ಛಾಕಟಿಕ, ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿ. ಇಷ್ಟು ವರ್ಧನರ ಬಗ್ಗೆ 6ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಕಂಡು ಬರ್ತೈತೆ. ಏನು ಮಾಡೋಣ? ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.